ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಮಹರ್ಷಿ ಭಗೀರಥ ಜಯಂತಿ ಆಚರಣೆ. ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಟಿ ರಘುಮೂರ್ತಿರವರು ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಡೆದ ಮಹರ್ಷಿ ಭಗೀರಥ ಜಯಂತಿ ಆಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದ್ದಾರೆ. ತಾಲೂಕು ಆಡಳಿತ ಮತ್ತು ತಾಲೂಕು ಉಪ್ಪಾರ ಸಮುದಾಯದ ವತಿಯಿಂದ ಆಯೋಜಿಸಲಾದ ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮಹರ್ಷಿ ಭಗೀರಥರ ತ್ಯಾಗ, ಪರಿಶ್ರಮ ಮತ್ತು ಸಮಾಜಪರ ಸೇವೆಯ ಆದರ್ಶಗಳು ಇಂದಿನ ಪೀಳಿಗೆಗೆ ಮಾದರಿಯಾಗಿವೆ ಎಂದು ಹೇಳಿದ್ದಾರೆ. ಸಮಾಜದ ಒಗ್ಗಟ್ಟಿನೊಂದಿಗೆ ಇಂತಹ ಮಹಾನ್ ವ್ಯಕ್ತಿಗಳ ಸಂದೇಶಗಳನ್ನು ಪಾಲಿಸಿಕೊಂಡು ಹೋಗುವುದು ಅತ್ಯಂತ ಮುಖ್ಯ ಎಂದು ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ವಿವಿಧ ಗಣ್ಯರು ಉಪಸ್ಥಿತರಿದ್ದು ಮಹರ್ಷಿ ಭಗೀರಥರ ಜೀವನ ಮತ್ತು ಸಾಧನೆಗಳ ಬಗ್ಗೆ ಸ್ಮರಣೆ ಮಾಡಿದ್ದಾರೆ. ಸಮುದಾಯದ ಅಭಿವೃದ್ಧಿಗೆ ಒಗ್ಗಟ್ಟಿನ ಅಗತ್ಯತೆ ಮತ್ತು ಶಿಕ್ಷಣ ಸಂಘಟನೆಗಳ ಮಹತ್ವ ಕೂಡ ಒತ್ತಿ ಹೇಳಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ರೆಹನ್ ಪಾಷಾ, ಪೌರಾಯುಕ್ತೆ ನಾಗವೇಣಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಶಶಿಧರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಎಸ್ ಸುರೇಶ್, ತಾಲೂಕು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಗದ್ದಿಗೆ ತಿಪ್ಪೇಸ್ವಾಮಿ, ತಾಲೂಕು ಉಪ್ಪಾರ ಸಮುದಾಯದ ಅಧ್ಯಕ್ಷ ಹನುಮಂತಪ್ಪ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿಟಿ ವೀರೇಶ್ ಸೇರಿದಂತೆ ಅನೇಕ ಮುಖಂಡರು, ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಭಾಗವಹಿಸಿದರು. ಕಾರ್ಯಕ್ರಮವು ಸರಳವಾಗಿ ನಡೆದಿದ್ದು ಸಮುದಾಯದ ಸದಸ್ಯರಲ್ಲಿ ಹರ್ಷ ಮತ್ತು ಆತ್ಮೀಯತೆಯ ವಾತಾವರಣ ಕಂಡುಬಂತು. ಸಮಾಜಕ್ಕೆ ಪೂರಕವಾದಂಥ ಭಗೀರಥ ಜಯಂತಿ. ಭಗೀರಥರು ಅವರು ಯಾರು ಕೂಡ ನಮ್ಮ ಜಾತಿಯಲ್ಲಿ ನಮ್ಗೆ ಗೊತ್ತಿರೋದಿಲ್ಲ ಜಾತಿ ಯಾವುದಂತ. ನಮ್ಮ ಸಾಧನೆಗಳ ಮುಖಾಂತರ ನಮ್ಮ ಜಾತಿಯನ್ನು ಉಳಿಸಂಥ ಕೆಲಸ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಯಾವತ್ತೂ ಕೂಡ ಇಂಥ ಮಹಾತ್ಮರ ಜಯಂತಿಯನ್ನು ನಾವು ಭಾಳಷ್ಟು 44 ಜಯಂತಿಯನ್ನು ಸರ್ಕಾರದಿಂದ ಒಂದು ವರ್ಷದಲ್ಲಿ 44 ಜಯಂತಿಗಳನ್ನು ಆಚರಣೆ ಮಾಡ್ತೀವಿ. ಅದರಲ್ಲಿ ಭಗೀರಥ ಜಯಂತಿ ಕೂಡ ಒಂದು. ಇಂಥ ಒಂದು ಜಯಂತಿಗಳಿಗೆ ನಾನು ಶಾಸಕನಾಗಿ ಯಾವತ್ತೂ ಕೂಡ ಅದನ್ನು ಸಂಪೂರ್ಣವಾಗಿ ಪ್ರತಿಯೊಂದು ಜಯಂತಿಗೆ ಭಾಗವಹಿಸಬೇಕಂತ ಪ್ರಯತ್ನ ಇರ್ತದೆ. ಯಾವ ರೀತಿಯಾಗಿ ಭಗೀರಥ ಪ್ರಯತ್ನ ಅಂತೀವಿ ಆ ರೀತಿಯಾಗಿ. ಆದರೆ ಕೆಲವೊಂದು ಸಾರಿ ಅನಿವಾರ್ಯ ಕಾರಣದಿಂದ ನಮಗೆ ನಿರ್ಧರಿಸಬೇಕಾಗುತ್ತೆ. ಕಳೆದ ಬಾರಿ ಇದೇ ಸಂದರ್ಭದಲ್ಲಿ ನಾನು ಡೆಲ್ಲಿನಲ್ಲಿದ್ದೆ. ಹನುಮಂತಪ್ಪ ಅವರು ನಾಟಕ ಮಾಡ್ತಾ ಇದ್ದರು. ಬೇರೆ ಅನಿವಾರ್ಯ ಕಾರಣಕ್ಕೋಸ್ಕರ ನಾನು ಡೆಲ್ಲಿನಲ್ಲಿದ್ದೆ, ಬಂದಿರಲಿಲ್ಲ. ಒಟ್ಟಾರೆಯಾಗಿ ಇಂಥ ಜಯಂತಿಗಳನ್ನು ಮಾಡ್ತಕ್ಕಂಥದ್ದು ಸರ್ಕಾರದಿಂದ ಯಾವುದೇ ಸರ್ಕಾರ ಇದೆ, ಈಗ ಎಲ್ಲ ಸರ್ಕಾರಗಳು ಆಳಿದಂಥ ನಮ್ಮ ಸರ್ಕಾರಗಳು, ಪಕ್ಷಗಳ ಸರ್ಕಾರಗಳು ಜಯಂತಿಗಳನ್ನು ಆಚರಣೆ ಮಾಡಬೇಕಂತ ಹೇಳಿ ಸರ್ಕಾರದ ಒಂದು ಆದೇಶವನ್ನು ಮಾಡಿದ್ದಾರೆ. ಅದರಲ್ಲಿ ಹೆಚ್ಚಿನದಾಗಿ ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 13 ರಿಂದ 15 ಇದ್ದಂಥ ಸಂದರ್ಭದಲ್ಲಿ ಭಾಳಷ್ಟು ಜಯಂತಿಗಳನ್ನು ಯಾರೆಲ್ಲ ಯಾವ್ಯಾವ ಜನಾಂಗದಲ್ಲಿ ಈ ಕರ್ನಾಟಕದಲ್ಲಿ, ಭಾರತ ದೇಶದಲ್ಲಿ ಯಾವ ಜನಾಂಗದಲ್ಲಿದ್ದಾರೆ, ಯಾವ ಭಾಷೆಗಳಿದ್ದಾರೆ, ಜನಾಂಗಗಳಿದ್ದಾರೆ ಅನ್ನೋದಕ್ಕಿಂತ ಯಾರ್ಯಾರಿದ್ದಾರೆ, ಯಾರ್ಯಾರ ಸಾಂಸ್ಕೃತಿಕ ನಾಯಕರಿದ್ದಾರೆ ಇತಿಹಾಸದಲ್ಲಿ, ಅವ್ರನ್ನೆಲ್ಲರನ್ನು ಇದು ಮಾಡಿ ಅವ್ರನ್ನ ಅವರಿಗೆ ಒಂದು ದಿನಾಂಕಗಳನ್ನು, ಅವರು ಹುಟ್ಟಿದ ದಿನಾಂಕಗಳಿರ್ಬೋದು, ಅವನ್ನ ಗುರುತಿಸಿ ಜಯಂತ್ಯೋತ್ಸವಗಳನ್ನು ಕಾರ್ಯರೂಪಕ್ಕೆ ತಂದಿದ್ದಾರೆ. ಖಂಡಿತವಾಗ್ಲೂ ಪೂರ್ವಕವಾಗಿ ಒಂದು ನಾವು ಭಗೀರಥ ಜಯಂತಿಯನ್ನು ಚಳ್ಳಕೆರೆಯಲ್ಲಿ ತಾಲೂಕು ಕಚೇರಿಯಲ್ಲಿ ಸರಳವಾಗಿ ಆಚರಣೆ ಮಾಡ್ತೀವಿ. ಇಲ್ಲಿ ಇಡೀ ತಾಲೂಕಲ್ಲಿ ಯಾವುದೇ ಒಂದು ಪಕ್ಷದ ನೇತಾರರಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಸಮಾಜದ ಮುಖಂಡರಿರ್ಬೋದು, ಇಲ್ಲಿ ಒಂದು ಮಹರ್ಷಿಗಳಿಗೆ ಗೌರವವನ್ನು ಸಲ್ಲಿಸಿ ಜನಾಂಗದ ಒಂದು ಏನು ಜನಾಂಗಕ್ಕೋಸ್ಕರ, ಜನಾಂಗದ ಹಿತಕ್ಕೋಸ್ಕರ ಏನೇ ಆಗಬೇಕು, ಏನು ಹೋಗಬೇಕು ಅನ್ನೋದನ್ನು ಚರ್ಚೆ ಮಾಡೋದ್ರ ಮುಖಾಂತರ ಜೊತೆಗೆ ಅವರ ತತ್ವ ಆದರ್ಶಗಳನ್ನು ಮೇಲಿದ್ದ ಈ ಜಯಂತಿಗಳನ್ನು ನಾವು ಆಚರಣೆ ಮಾಡ್ತಾ ಇದ್ವಿ. ಇವತ್ತು ಅದು ಇಲ್ಲಿ ನಡೆದಿದೆ. ಈಗಾಗಲೇ ಭಗೀರಥರನ್ನು ಕುರಿತು, ಭಗೀರಥ ಮಾಸ್ಟರನ್ನು ಕುರಿತು ವಿವರವಾದ ವಿವರಣೆಯನ್ನು ನಮ್ಮ ನಾಗರಾಜರು ಕೊಟ್ಟಿದ್ದಾರೆ. ಯಾವತ್ತೂ ಕೂಡ ಒಂದು ನಾಣ್ಣುಡಿ ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ. ಬಹುಶಃ ಈ ನಾಣ್ಣುಡಿ ಏನಿದೆ, ಬೇರೆ ಬೇರೆ ಪದಾರ್ಥಗಳನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ನೆನೆಸಲ್ಲ. ಆದರೆ ಎಂಥದೇ ಬಡವರಿರಲಿ, ಎಂಥದೇ ಅಡಿಗೆ ಇರಲಿ, ಉಪ್ಪು ಇಲ್ಲ ಅಂದರೆ ಅದನ್ನು ನಾವು ಉಳಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಅಂಥ ಒಂದು ಉಪ್ಪಾರ ಜನಾಂಗದ ಒಂದು ಕುಲಕಸಬು
ಉತ್ಪನ್ನ ತಯಾರು ಮಾಡೋದ್ರಲ್ಲಿ. ಅದ್ರ ಜೊತೆಗೆ ನೋಡಿ, ತಾಯಿಗಿಂತ ಬಂಧುವಿಲ್ಲ, ತಾಯಿಗಿಂತ ದೇವಿಲ್ಲ, ತಾಯಿಗಿಂತ ಬಂಧುವಿಲ್ಲ, ಅದ್ರ ಜೊತೆಗೆ ಉಪ್ಪಿಗಿಂತ ರುಚಿ ಇಲ್ಲ. ಹಾಗಾಗಿ ಇಂಥ ಕಾಣುಡಿಯನ್ನು ನಾವು ನೋಡಿದಾಗ, ಅರ್ಥ ಮಾಡ್ಕೊಂಡಾಗ ಗೊತ್ತಾಗುತ್ತೆ ಅಂತ ಒಂದು ಭಗೀರಥ ಜನಿಸಿದಂಥ ಈ ಜನಾಂಗ, ಭಗೀರಥ ಪ್ರಯತ್ನ. ನಾವು ಯಾವತ್ತೂ ಕೂಡ ಹೇಳ್ತೀವಿ, ಬಹುಶಃ ಭಾಳಷ್ಟು ಕಷ್ಟಪಟ್ಟು ಸಾಧನೆ ಮಾಡಿದಾಗ ಭಗೀರಥ ಪ್ರಯತ್ನ ಮಾಡಿ ಆ ಸಾಧನೆ ಮಾಡಿದ್ರು ಅಂತ. ಅದಾದ ನಂತರ ಭಾಳಷ್ಟು ಪ್ರಯತ್ನ ಪಟ್ಟು ಎಲ್ಲನೂ ಮಾಡ್ತಾರೆ, ಆದರೆ ಎಲ್ಲೋ ಒಂದು ಕಡೆಗೆ ಆಗಲಿಲ್ಲ ಅಂತಪ್ಪ. ಎಲ್ಲ ಭಗೀರಥ ಪ್ರಯತ್ನ ಮಾಡಿದ್ರು, ಅದಾಗಲಿಲ್ಲ. ಆದರೆ ಭಗೀರಥರು ಪ್ರಯತ್ನ ಪಟ್ಟು ಯಾರು ಮಾಡಿದಂಥ ಕೆಲಸವನ್ನು ದೇವಲೋಕದಿಂದ ಗಂಗೆಯನ್ನ ಧರೆಗೆ ತಂದಂಥ ಭಗೀರಥರ ಅಂತ ಹೇಳಿ ಅವರು ಇತಿಹಾಸದಲ್ಲಿ ಸೇರೋಗಿದ್ದಾರೆ ಮಾಡ್ತಾ ಇದ್ದೀವಿ. ಇಂಥ ಒಂದು ಸಂದರ್ಭದಲ್ಲಿ ಜನಾಂಗದವರಿಗೆ ಎಲ್ಲರೂ ಹೇಳುವಂತೆ, ಎಲ್ಲರೂ ಬಯಸುವಂತೆ, ಎಲ್ಲರೂ ತಿಳಿದಂತೆ ಯಾರೇ ಒಂದು ಜನಾಂಗ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ, ರಾಜಕೀಯವಾಗಿ ಏನೇ ಒಂದು ಸಾಧನೆ ಮಾಡಬೇಕಾದ್ರೆ ನಮಗೆ ಶಕ್ತಿ ಶಿಕ್ಷಣ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಪ್ರತಿಯೊಂದು ಏನು ಗೌರವಕಾಲಕ್ಕೂ ಜಯಂತಿಗಳನ್ನು ಮಾಡ್ತೀವಿ. ಕೆಲವು ದೊಡ್ಡವರು ಮಾಡಿದ್ದಾರೆ, ಜಾತಿಗೆ ಸೀಮಿತ ಆಗಿಲ್ಲ ಅನ್ನೋದು ಎಲ್ಲೋ ಒಂದು ಕಡೆಗೆ ಯಾವ್ದಾದ್ರು ಜಾತಿನಲ್ಲಿ ನಾವು ಈಗ ಒಂದು ಸಂದರ್ಭದಲ್ಲಿ ಆಧುನಿಕರಿಗೆ ಕೂಡ ನಾವು ಜಾತಿಯಲ್ಲಿ ಮೀಸಲ್ಪಡ್ತೀವಿ. ಆದರೆ ಯಾವುದೇ ಒಂದು ಜಾತಿ, ಯಾವುದೇ ಒಂದು ಜನಾಂಗ, ಯಾವುದೇ ಒಂದು ಧರ್ಮ, ನಾವು ಎಲ್ಲ ವಿಷಯದಲ್ಲೂ ನಾವು ಮುಂದುವರಿಬೇಕಂದ್ರೆ ಶಿಕ್ಷಣ ಮಾಡಿಸೋದು ಮುಖ್ಯ. ಆ ಶಿಕ್ಷಣವನ್ನೇ ಕೂಡ ಜಪ ಮಾಡಬೇಕು. ನಮ್ಮ ಹುಟ್ಟಂಥ ಮಕ್ಕಳಿಗೆ, ಇದ್ದಂಥ ನಮ್ಮ ಸಮಾಜದಲ್ಲಿ ಯಾರೇ ಇರಲಿ ಆ ಶಿಕ್ಷಣ ಪಡೆಯುವಂಥ ಕೆಲಸ ಆಗಬೇಕು ಅಂತ ಹೇಳಿ ಚರ್ಚೆ ಯಾವತ್ತೂ ಕೂಡ ನಮಗೆ. ಅದಕ್ಕೆ ಪೂರ್ವವಾಗಿ ಅಂಬೇಡ್ಕರ್ ಅವರು ಶಿಕ್ಷಣ, ಸಂಘಟನೆ, ಹೋರಾಟ. ಶಿಕ್ಷಣ ಇದ್ದರೆ ಸಂಘಟನೆ ಬರ್ತದೆ, ಸಂಘಟನೆ ಇದ್ದರೆ ಹೋರಾಟ ಮಾಡುತ್ತೆ. ಇಂಥ ನಾಡಿನಲ್ಲಿ ಎಲ್ಲ ಜಾತಿ ಜನಾಂಗಗಳಾಗಿದ್ದಾರೆ. ಪೂರ್ವವಾಗಿ ಉಪ್ಪಾರ ಜನಾಂಗಗಳು ಸೇರಿ ಈಗಾಗಲೇ ಉಪ್ಪಾರ ಜನಾಂಗ ಒಂದು ಮಠ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಹೊಸದುರ್ಗ ತಾಲೂಕಲ್ಲಿ ಸ್ವಾಮಿ ಪುಷ್ಪಮಂತ ಸ್ವಾಮಿಯವರ ನೇತೃತ್ವದಲ್ಲಿ ಈಗ ನಡೀತಾ ಇದೆ. ಖಂಡಿತವಾಗ್ಲೂ ಅವರು ಯಾವುದೇ ಪಕ್ಷ ಇರಲಿ, ಯಾವುದೇ ಸರ್ಕಾರ ಇರಲಿ, ಅಂಥ ಸಂದರ್ಭದಲ್ಲಿ ಮಠಕ್ಕೆ ಬಹುಶಃ ಯಾವುದಾದ್ರೂ ಮಠ ಹೆಚ್ಚಿನದಾಗಿ ಒಂದು ಆಸ್ತಿಯನ್ನು, ಒಂದು ಭೂಮಿಯನ್ನು ಬಂದಿದ್ರೆ ಇಡೀ ರಾಜ್ಯದಲ್ಲಿ ಅದು ವಸ್ತುಗಳಲ್ಲಿ ಅದಕ್ಕೆ ಇನ್ನೂ ಆಗ್ತಕ್ಕಂಥ ಅದಕ್ಕೆ ಪೂರ್ವವಾಗಿ ನಮ್ಮ ಹೊಸದುರ್ಗ ಕ್ಷೇತ್ರದ ಶಾಸಕರು ನಮಗೆಲ್ಲ ಗೊತ್ತಿರುತ್ತೆ. ಅವರ ಎಲ್ಲ ಸಪೋರ್ಟ್ ಅದಕ್ಕೆ ಇರ್ತದೆ, ಸರ್ಕಾರಕ್ಕೆ ಇರ್ತದೆ ಅಂತ ಒಂದು ಈಗ ಭೂಮಿಯನ್ನು ಮತ್ತು 20 ಲಕ್ಷ ಅನುದಾನ ಕೊಟ್ಟು ಸಮುದಾಯವನ್ನು ಮಾಡಿದ್ವಿ. ಮತ್ತೆ 17 ಲಕ್ಷ ಕೊಟ್ಟು ಬೇರೆ ನಗರಗಳಿರ್ಬೋದು, ಇಲ್ಲಿದ್ದಂಥ ಕಾಂಪೌಂಡ್ ಕೆಲಸ ಆಗಿದೆ. ಮುಂದೆ ಏನು ಅಲ್ಲಿ ಮಾಡಲಿಕ್ಕೆ ಏನು ಉಪಯೋಗ ಆದ ಕೆಲಸ ಇದೆ ಅದನ್ನು ಮಾಡಲಿಕ್ಕೆ ಮುಂದೆ ಕೂಡ ಅನುದಾನ ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಸಂದರ್ಭದಲ್ಲಿ ಹೇಳ್ತಾರೆ. ಹಾಸ್ಟೆಲ್, ಯಾಕಂದರೆ ಇಲ್ಲಿ ಚಳ್ಳಕೆರೆ ನಗರದಲ್ಲಿ ಬಹುಶಃ ಮುಂದೆ ಜನಾಂಗಕ್ಕೆ ಹಾಸ್ಟೆಲ್ ಅಂತ ಏನಿಲ್ಲ. ಖಂಡಿತ ಮೊದಲು ಹಾಸ್ಟೆಲ್ ಫೆಸಿಲಿಟೀಸು ಹಿಂದುಳಿದ ವರ್ಗದವರಿಗೆ ಕಡಿಮೆ ಇತ್ತು. ಆ ಸಂದರ್ಭದಲ್ಲಿ ಅಲ್ಲಿ ಹಾಸ್ಟೆಲ್ 30 ಜನ 40 ಜನ ಇತ್ತು ಅಂತ ಹೇಳಿ. ಆದರೆ ಈಗ ಅಲ್ಲಿ ಹಾಸ್ಟೆಲ್ಗಳೇ ಬೇಕು, ಅಲ್ಲೇ ಬೇಕು ಅಂತ ಏನಿಲ್ಲ. ಯಾಕಂದರೆ ನಗರದಲ್ಲಿ ನೀವೆಲ್ಲ ನೋಡಿದ ಸುಮಾರು 20 ಕೋಟಿ ಅನುದಾನದಲ್ಲಿ 800 ವಿದ್ಯಾರ್ಥಿಗಳಿಗೆ ಅಲ್ಲಿ ಅವಕಾಶವನ್ನು ಮಾಡಂತ ವ್ಯವಸ್ಥೆ ಆಗಿದೆ. ನೀವು ನೋಡಿದ್ದೀರಾ. ಮತ್ತು ಬೇರೆ DC ಮಾಸ್ಟರ್ಗಳು ಇದ್ದಾರೆ. ಆದರೂ ಕೂಡ ಸಮಾಜಕ್ಕೋಸ್ಕರ ವಿಶೇಷವಾಗಿ ಏನಾದರೂ ಅವಶ್ಯಕತೆ ಇದ್ದಂಥ ಸಂದರ್ಭದಲ್ಲಿ ಅದಕ್ಕೆ ಕೊಡುವಂಥ ಕೆಲಸ ನಾನು ಮಾಡ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರಿ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ನಮ್ಮ ಅಧಿಕಾರಿಗಳು, ವಿಶೇಷವಾಗಿ ಸಮಾಜದ ಮುಖಂಡರು, ನಮ್ಮ ಹನುಮಂತಪ್ಪನವರು ಸೇರಿ ಎಲ್ಲ ಪಕ್ಷಾತೀತವಾಗಿ ಇಂಥ ಒಂದು ಸಂದರ್ಭದಲ್ಲಿ ಯಾವತ್ತೂ ಕೂಡ ಜನಾಂಗಕ್ಕೋಸ್ಕರ, ಯಾಕಂದರೆ ನಾನೊಬ್ಬ ರಾಜಕೀಯ ಪಕ್ಷದಲ್ಲಿದ್ದು ಪಕ್ಷದ ಚಿಹ್ನೆಯಲ್ಲಿ ನಾನು ಗೆದ್ದಿದ್ದು ನನ್ನ ಹಿತ ಎಲ್ಲ ಸರ್ವ ಜನಾಂಗದವರ ಹಿತ. ಯಾಕಂದರೆ ನಾವು ರಾಜಕಾರಣ ರಾಜಕಾರಣದಲ್ಲಿ ನಾವು ಕೆಲವೊಂದು ಸಂದರ್ಭದಲ್ಲಿ ಎಲ್ಲೋ ಕಡೆಗೆ ದುಡಿತೀವಿ. ನಾನು ಆ ಪಕ್ಷ ಈ ಪಕ್ಷ ಅಂತ ಪಕ್ಷದಲ್ಲಿರಬೇಕು ಚುನಾವಣೆ ಸಂದರ್ಭದಲ್ಲಿ. ಆದರೆ ಜನಾಂಗದ ಹಿತಕ್ಕೋಸ್ಕರ, ಜನಾಂಗದ ಅಭಿವೃದ್ಧಿಗೋಸ್ಕರ ತಾವು ಪಕ್ಷವನ್ನು ಮರೆತು ಇಲ್ಲಿ ಸಾರ್ಥಕವಾದ ಕೆಲಸ.
ಎಲ್ಲೋ ಒಂದು ಕಡೆ